ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕ್ಯಾನ್ ಬ್ರೋ. ಸೊ ನಾವು ಲಾಸ್ಟ್ ಕ್ಲಾಸಿಂದ ಬಂದು ಬ್ಯಾಕ್ ಟು ಕ್ಲಾಸ್ ರಿಲೇಟೆಡ್ ಆಗಿ ವೀಡಿಯೋಸ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಬಂದು ಮಾಕ್ ಟೆಸ್ಟ್ನ ಮಾಡಿದ್ವಿ. ಅದು ಮೂರನೇ ಮಾಕ್ ಟೆಸ್ಟ್ ಆಗಿರುತ್ತೆ, ಓಕೆನಾ. ಸೊ ವಿತ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಇಲ್ಲಿ 1 to 50 ಬಂದುಬಿಟ್ಟು ನಾವು ಲಾಸ್ಟ್ ಒಂದು ವೀಡಿಯೋದಲ್ಲಿ ಮಾಡಿದ್ವಿ. ಇವತ್ತು 50ಇಂದ 100 ಕ್ವೆಶನ್ನ ಬಂದುಬಿಟ್ಟು ಮಾಡ್ತಾ ಹೋಗೋಣ, ಓಕೆನಾ. ಸೊ ಇದರಿಂದ ನಿಮಗೆ ಕೂಡ ಯೂಸ್ ಆಗುತ್ತೆ ಮತ್ತು ಡ್ಯೂರೇಷನ್ ಕೂಡ ತುಂಬ ಕಮ್ಮಿ ಆಗುತ್ತೆ, ಓಕೆ. ಸೊ ಆ ಒಂದು ಉದ್ದೇಶದಿಂದ ಈ ರೀತಿ ಮಾಡಿದ್ದೇನೆ. ಮತ್ತು ನಿಮಗೊಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಏನಂದರೆ, ಸೊ ಯಾರು ಕೂಡ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಕೂಡ ಶೇರ್ ಮಾಡಿ, ಓಕೆನಾ. ಹಾಗಾದರೆ ಬನ್ನಿ ವಿಡಿಯೋಗೆ ಡೈರೆಕ್ಟಾಗಿ ಕ್ವೆಶನ್ಗೆ ಹೋಗೋಣ. ಸೊ ಭಾರತದಲ್ಲಿ ಮೀಸಲಾತಿ ನೀತಿಯನ್ನು ಮೇಲ್ವಿಚಾರಣೆ ಮಾಡುವಂಥ ಸರ್ಕಾರದ ಸಂಸ್ಥೆ ಯಾವುದು ಅಂತ ಕ್ವೆಶನ್ ಕೇಳಿದ್ದಾರೆ, ಓಕೆನಾ. ಇದು 51 ಕ್ವೆಶನ್ ಆಗಿರುತ್ತೆ. ವಿಚ್ ಗೌರ್ಮೆಂಟ್ ಬಾಡಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮಾನಿಟರಿಂಗ್ ರಿಸರ್ವೇಷನ್ ಪಾಲಿಸಿ ಇನ್ ಇಂಡಿಯಾ ಅಂತ ಕೇಳ್ತಾ ಇದ್ದಾರೆ, ಓಕೆನಾ. ಸೊ ಮೀಸಲಾತಿ ನೀತಿಯನ್ನು ಮೇಲ್ವಿಚಾರಣೆ ಮಾಡುವಂಥ ಅಧಿಕಾರ ಯಾವ ಸಂಸ್ಥೆ ಭಾರತದಲ್ಲಿ ಇದೆ ಅಂತ ಕ್ವೆಶನ್ ಕೇಳಿದ್ದಾರೆ, ಓಕೆ. ಸೊ ಇದರಲ್ಲಿ ಬಂದುಬಿಟ್ಟು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್, ಹೌದು, ಇದಕ್ಕೆ ಕೂಡ ಅಧಿಕಾರ ಇದೆ. ಯಾವುದರ ಬಗ್ಗೆ ಅಂದರೆ ಈ ಒಂದು ಶೆಡ್ಯೂಲ್ಡ್ ಕ್ಯಾಸ್ಟ್ ರಿಲೇಟೆಡ್ ಆಗಿ ಬಂದುಬಿಟ್ಟು ಏನು ಒಂದು ಮೀಸಲಾತಿ ನೀತಿಯನ್ನು ಮೇಲ್ವಿಚಾರಣೆ ಮಾಡುವಂಥ ಅಧಿಕಾರ ಇದಕ್ಕೆ ಕೂಡ ಇದೆ. ಇನ್ನು ಬ್ಯಾಕ್ವರ್ಡ್ ಕ್ಲಾಸ್ ಏನು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕೂಡ ಇದೆ. ಆ್ಯಂಡ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್, ಸೊ ಇದಕ್ಕೂ ಕೂಡ ಅಧಿಕಾರ ಇದೆ. ಸೊ ಅದರಿಂದ ಆಪ್ಷನ್ ಡಿ ಬಂದುಬಿಟ್ಟು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ, ಓಕೆ. ಸೊ 52 ಕ್ವೆಶನ್ ಬಂದುಬಿಟ್ಟು ಏನು ಹೇಳುತ್ತೆ ಅಂದರೆ, ಅತಿ ಹಿಂದುಳಿದ ವರ್ಗಗಳು ಅಂದರೆ OBC ಅರ್ಹತೆಗಾಗಿ ಕೆಳಗಿನ ಯಾವುದು ಮಾನದಂಡವಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕ್ರೈಟೀರಿಯಾ ಫಾರ್ ಎಲಿಜಿಬಿಲಿಟಿ ಅಂಡರ್ ದ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿ ಅಂತ ಕೇಳ್ತಾ ಇದ್ದಾರೆ, ಓಕೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದತೆ, ಹೌದು. ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್ ಏನಿದೆ ಅದು ಕೂಡ ಒಂದು ಅರ್ಹತೆ ಆಗಿರುತ್ತೆ, ಮಾನದಂಡ ಆಗಿರುತ್ತೆ. ಸೊ ವಾರ್ಷಿಕ ಕುಟುಂಬದ ಆದಾಯ, ಖಂಡಿತವಾಗ್ಲೂ ಇದು ಕೂಡ ಆಗಿರುತ್ತೆ. ಆ್ಯಂಡ್ ಕೃಷಿ ಭೂಮಿಯ ಮಾಲೀಕತ್ವ, ಹೌದು, ಇದು ಕೂಡ ಅಷ್ಟೇ ಆಗುತ್ತೆ. ಅರ್ಜಿ ಹಾಕಿದ ವ್ಯಕ್ತಿಯ ವಯಸ್ಸು, ಸೊ ಇದು ಬಂದುಬಿಟ್ಟು ಆ ಒಂದು ಮಾನದಂಡ ಆಗಿರೋದಿಲ್ಲ. ಯಾಕೆಂದರೆ ಸೊ ಯಾರು ಬೇಕಾದ್ರೆ ಅರ್ಜಿಯನ್ನು ಹಾಕ್ಬೋದು, ಓಕೆ. ಸೊ ಅದು ವೆರಿಫಿಕೇಷನ್ ಮಾಡಿ ಆದಮೇಲೆ ಅದು ಕೊಡಬೇಕಾ ಅಥವಾ ಕೊಡಬಾರ್ದಾ ಅನ್ನೋದು ಬಂದುಬಿಟ್ಟು ಏನು ಆ ಒಂದು ತಹಶೀಲ್ದಾರ್ ಅವರ ಮೇಲಿನ ಅಧಿಕಾರಿ, ತಹಶೀಲ್ದಾರ್ ಅಥವಾ ಅವ್ರಿಗಿಂತ ಮೇಲಿನ ಅಧಿಕಾರಿ ಬಂದುಬಿಟ್ಟು ವೆರಿಫೈ ಮಾಡಿಬಿಟ್ಟು ಅದನ್ನ ಚೆಕ್ ಮಾಡಿ ಅದು ಜೆನ್ಯೂನ್ ಆಗಿದೆ ಅಂದರೆ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ. ಸೊ ಅದರಿಂದ ಯಾರು ಬೇಕಾದ್ರೆ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ಬೋದು, ಅಪ್ಲಿಕೇಶನ್ ಯಾರು ಬೇಕಾದ್ರೆ ಹಾಕ್ಬೋದು. ಅದರಿಂದ ಅರ್ಜಿ ಹಾಕಿದ ವ್ಯಕ್ತಿಯ ವಯಸ್ಸು ಇದರಲ್ಲಿ ಬಂದುಬಿಟ್ಟು ಕೌಂಟ್ ಆಗಲ್ಲ, ಓಕೆ. ಸೊ 53 ಬಂದುಬಿಟ್ಟು ವಾಟ್ ಈಸ್ ದ ಮ್ಯಾಕ್ಸಿಮಮ್ ಆ್ಯನ್ಯುವಲ್ ಇನ್ಕಮ್ ಲಿಮಿಟ್ ಫಾರ್ ಎಲಿಜಿಬಿಲಿಟಿ ಅಂಡರ್ ದ ಎಕನಾಮಿಕ್ ವೀಕರ್ ಸೆಕ್ಷನ್ ಕ್ಯಾಟಗರಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಅರ್ಹತೆಗಾಗಿ ಗರಿಷ್ಠ ವಾರ್ಷಿಕ ಕುಟುಂಬದ ಆದಾಯದ ಮಿತಿ ಎಷ್ಟು ಅಂತ ಕ್ವೆಶನ್ ಕೇಳಿದ್ದಾರೆ, ಓಕೆನಾ. ಸೊ ಇದು ಒಂದು ಪ್ರೆಸೆಂಟ್ಲಿ 8 lakhs ಇದೆ, ಓಕೆ. ಸೊ ಆನ್ಸರ್ ಬಂದುಬಿಟ್ಟು ಸಿ ಇಸ್ ದ ರೈಟ್ ಆನ್ಸರ್. ವೃತ್ತಿಪರ ಕೋರ್ಸ್ಗಳನ್ನು ಮುಂದುವರಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅರಿವು ಶಿಕ್ಷಣ ಸಾಲ ಯೋಜನೆಯಡಿಯಲ್ಲಿ ಪ್ರತಿ ವರ್ಷ ವಿಧಿಸಲಾಗುವಂಥ ಬಡ್ಡಿ ದರ ಎಷ್ಟು ಅಂತ ಕ್ವೆಶನ್ ಕೇಳಿದ್ದಾರೆ, ಓಕೆನಾ. ಎಷ್ಟು ಬಡ್ಡಿ ದರವನ್ನು ವಿಧಿಸ್ತಾ ಇದ್ದಾರೆ ಅಂದರೆ 2% ಬಂದುಬಿಟ್ಟು ಈಗ ವಿಧಿಸ್ತಾ ಇದ್ದಾರೆ. ಸೊ ಅವರಿಗೆ ಬಂದುಬಿಟ್ಟು 2%, ಓಕೆ. ಪರ್ಸೆಂಟೇಜ್ ಲೋನ್ ಇಂಟ್ರೆಸ್ಟ್ ಬಂದುಬಿಟ್ಟು ಎಷ್ಟು ಅರಿವು ಶಿಕ್ಷಣ ಯೋಜನೆಯಲ್ಲಿ ಬಂದುಬಿಟ್ಟು ಇದೆ ಅಂತ ಕೇಳ್ತಾ ಇದ್ದಾರೆ, ಓಕೆ. ಸೊ ಅದು 2% ಆಗಿದೆ. ಇನ್ನು ಡಿ ದೇವರಾಜ ಅರಸು ಪ್ರತಿಭಾ ಪುರಸ್ಕಾರ ಯಾವ ವರ್ಷದಿಂದ ಬಂದುಬಿಟ್ಟು ಯಾವ ಇಯರ್ಲಿ ಬಂದುಬಿಟ್ಟು ಆರಂಭಿಸಿದ್ದಾರೆ ಅಂತ ಕ್ವೆಶನ್ ಕೇಳಿದ್ದಾರೆ. ಇನ್ ವಿಚ್ ಇಯರ್ ವಾಸ್ ದ ಡಿ ದೇವರಾಜ ಅರಸು ಪ್ರತಿಭಾ ಪುರಸ್ಕಾರ ಇನಿಷಿಯೇಟೆಡ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಬಂದುಬಿಟ್ಟು 2015 ಮತ್ತು 16 ಬಂದುಬಿಟ್ಟು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಅಂದರೆ ಸೊ ಹೈಯೆಸ್ಟ್ ಮಾರ್ಕ್ ಬಂದುಬಿಟ್ಟು ಈಗ 10th ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಈ ಲೆವೆಲಲ್ಲಿ ಬಂದುಬಿಟ್ಟು ಹೈಯೆಸ್ಟ್ ಮಾರ್ಕನ್ನು ಯಾರು ತಗೊಳ್ತಾರೆ, ಎಬೋ 90 ಏನು ಮಾರ್ಕ್ ತಗೊಳ್ತಾರಲ್ಲ, ಅವರ ಒಂದು ಮುಂದಿನ ವಿದ್ಯಾಭ್ಯಾಸವನ್ನು ಪ್ರೋತ್ಸಾಹ ಮಾಡುವಂಥ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಹೋಗಿದ್ದಾರೆ, ಓಕೆ. ಸೊ ಇದು ಯಾವಾಗ ಜಾರಿಗೆ ತಂದಿದ್ದಾರೆ ಅಂದರೆ 2015-16 ಬಂದುಬಿಟ್ಟು ಜಾರಿಗೆ ತಂದಿರೋದು. ಇದು ಎಬೋ 90% ಸ್ಕೋರ್ ಮಾಡಿದರೆ, ಓಕೆ. ಇನ್ ಕೇಸ್ ಎಬೋ 90% ಆ ಥರ ಏನು ಸ್ಕೋರ್ ಮಾಡಿದರೆ ಅವರು ಅಪ್ಲೈ ಮಾಡ್ಬೋದು. ಸೊ ಇದ್ರದ್ದು ಬೆನಿಫಿಟ್ ಮಾಡ್ಕೋಬೋದು, ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಮುಖ್ಯವಾಗಿ ಯಾವ ಸಮುದಾಯವನ್ನು ಬಂದುಬಿಟ್ಟು ಇದು ಮೇಲೆ ಕೇಂದ್ರೀಕೃತವಾಗಿದೆ ಅಂತ, ಓಕೆ. ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಬಂದುಬಿಟ್ಟು ಯಾವ ಸಮುದಾಯದ ಮೇಲೆ ಕೇಂದ್ರೀಕೃತವಾಗಿದೆ ಅಂದರೆ ಆಬ್ವಿಯಸ್ಲಿ ಬಂದುಬಿಟ್ಟು ಒಕ್ಕಲಿಗ ಸಮುದಾಯವನ್ನೇ ಬಂದುಬಿಟ್ಟು ಏನಾಗುತ್ತೆ ಅಂದರೆ ಕೇಂದ್ರೀಕೃತವಾಗಿರುತ್ತೆ. ಸೊ ಅದಕ್ಕೆ ಅದೇ ಆನ್ಸರ್ ಆಗಿರುತ್ತೆ, ಓಕೆ. ಸೊ ವಿಚ್ ಕಾರ್ಪೊರೇಷನ್ ಫೋಕಸ್ ಆನ್ ಪ್ರೊವೈಡಿಂಗ್ ಫಿನಾನ್ಷಿಯಲ್ ಎಡ್ ಟು ದ ಬ್ಯಾಕ್ವರ್ಡ್ ಕ್ಲಾಸ್ ಫಾರ್ ಎಸ್ಟಾಬ್ಲಿಷಿಂಗ್ ಬಿಸ್ನೆಸ್ ಆ್ಯಂಡ್ ಓನ್ ಅದು ವೆಂಚರ್ ಅಂತ ಕೇಳ್ತಿದ್ದಾರೆ. ಹಿಂದುಳಿದ ವರ್ಗಗಳಿಗಾಗಿ ವ್ಯವಹಾರಗಳು ಮತ್ತು ಇತರ
ಉಪಕ್ರಮಗಳನ್ನು ಸ್ಥಾಪಿಸಲು ಆರ್ಥಿಕ ಸಹಾಯವನ್ನು ಒದಗಿಸುವ ನಿಗಮ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ವಿವಿಧ ಇಲಾಖೆಗಳು ಅಥವಾ ವಿವಿಧ ಕಾರ್ಪೊರೇಷನ್ ಬಂದು ಇದು ಮಾಡ್ತಾ ಹೋಗುತ್ತೆ. ಸೊ ಅದು ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕೂಡ ಹೌದು. ಸೊ ಅದು ಬಂದ್ಬಿಟ್ಟು ಎಂಟೈರ್ ಇದನ್ನ ನೋಡ್ತಾ ಹೋಗುತ್ತೆ. ಆ್ಯಂಡ್ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಹೌದು, ಅದು ವಿಶ್ವಕರ್ಮ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರ ಆಗಿರ್ಬೋದು, ಉಪಕ್ರಮ ಆಗಿರ್ಬೋದು, ಅದಕ್ಕೆ ಆರ್ಥಿಕ ಸಹಾಯವನ್ನು ಒದಗಿಸುತ್ತೆ. ಅದೇ ರೀತಿ ಒಕ್ಕಲಿಗಾಗಿರ್ಬೋದು, ಆರ್ಯ ಶೈವ ಆಗಿರ್ಬೋದು, ಇದೆಲ್ಲ ಕೂಡ ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ. ಓಕೆ, ಆಲ್ ಆಫ್ ದಿ ಅಬೋವ್ ಇಸ್ ದ ರೈಟ್ ಆನ್ಸರ್. ಇನ್ನು ಕರ್ನಾಟಕ ಆರ್ಯ ಶೈವ ಸಮುದಾಯ ಅಭಿವೃದ್ಧಿ ನಿಗಮದ ಪಾತ್ರ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ವಾಟ್ ಈಸ್ ದ ರೋಲ್ ಆಫ್ ದ ಕರ್ನಾಟಕ ಆರ್ಯ ಶೈವ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆರ್ಯ ಶೈವ ಸಮುದಾಯವನ್ನು ಆರ್ಥಿಕ ಸಹಾಯ, ಶಿಕ್ಷಣ ಬೆಂಬಲ ಮತ್ತು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಸಬಲೀಕರಿಸುವ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ. ಎಸ್, ಅದರಿಂದ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಕರ್ನಾಟಕ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ, ಸವಿತಾ ಸಮಾಜ ಯಾವ ಅಂಶವನ್ನು ಸುಧಾರಿಸಲು ಕೇಂದ್ರೀಕೃತವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದು ಬಂದ್ಬಿಟ್ಟು ಯಾವುದರ ಮೇಲೆ ಸಂಪೂರ್ಣವಾಗಿ ಅತಿ ಹೆಚ್ಚು ಕೇಂದ್ರೀಕೃತವಾಗಿರೋದು ಅಂದರೆ ಆರ್ಥಿಕ ಸಬಲೀಕರಣ ಮತ್ತು ಕೌಶಲ್ಯ ಅಭಿವೃದ್ಧಿ, ಸಮುದಾಯ ಆರೋಗ್ಯ ಸೇವೆ ಒದಗಿಸುವುದು ಇದು ಅಲ್ಲ, ಆ್ಯಂಡ್ ಸಾಮಾಜಿಕ ಸಂಸ್ಕೃತಿ ಅಲ್ಲ, ಇನ್ನು ಸಮುದಾಯ ರಾಜಕೀಯ ಅಲ್ಲ. ಸೊ ಅದರಿಂದ ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್. ಅದು ಏನಂದರೆ ಆರ್ಥಿಕ ಸಬಲೀಕರಣ ಮತ್ತು ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಅಂಶವನ್ನು ಸುಧಾರಿಸುವಂತಹ ಇದರಲ್ಲಿ ಕೇಂದ್ರೀಕೃತವಾಗಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಓಕೆನಾ? ಸೊ ನೆಕ್ಸ್ಟ್ 60 ಕ್ವೆಶನ್. ಕರ್ನಾಟಕದಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯವನ್ನು ಬೆಂಬಲಿಸುವ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಆಗಿರುತ್ತೆ. ಸೊ ಕರ್ನಾಟಕದಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯವನ್ನು ಬೆಂಬಲಿಸುವ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮ. ಸೊ ಇದು ಆಲ್ರೆಡಿ ಆಗಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವು ತನ್ನ ಸಮುದಾಯಕ್ಕೆ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಹೋಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಬಂದ್ಬಿಟ್ಟು ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಮತ್ತು ಆರ್ಥಿಕ ಸಹಾಯ ಕಾರ್ಯಕ್ರಮವನ್ನು ನೀಡ್ತಾ ಹೋಗುತ್ತೆ. ಇದು ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಫಿನಾನ್ಷಿಯಲ್ ಏಡ್ ಪ್ರೋಗ್ರಾಮ್ಸ್ನ ಬಂದ್ಬಿಟ್ಟು ಇದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಮುಖ್ಯ ಉದ್ದೇಶ ಏನು ಅಂತ. ಓಕೆ, ಸೊ ಇದರದ್ದು ಮುಖ್ಯ ಉದ್ದೇಶ ಏನಂದರೆ ಅಲೆಮಾರಿ ಮತ್ತು ಅರೆಮಾರಿ ಸಮುದಾಯಗಳಿಗೆ ಆರ್ಥಿಕ ಸಹಾಯ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗ ಅವಕಾಶವನ್ನು ಒದಗಿಸುವಂತಹದ್ದು. ಸೊ ಇದು ಕರೆಕ್ಟ್ ಇದೆ. ಹಿಂದುಳಿದ ವರ್ಗಗಳ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನ. ಸೊ ಇಲ್ಲಿ ಬಂದುಬಿಟ್ಟು ಪರ್ಟಿಕ್ಯುಲರ್ ಆಗಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ ಅಂದರೆ ಅಲೆಮಾರಿ, ಅದರಿಂದ ಇದು ಆಗೋದಿಲ್ಲ. ಆ್ಯಂಡ್ ಅಲೆಮಾರಿ ಸಮುದಾಯದ ಆರೋಗ್ಯ ಇಲ್ಲ. ಸೊ ಇದು ಸಮುದಾಯ ಸಾಂಸ್ಕೃತಿಕ ಕೇಂದ್ರವನ್ನು ಸ್ಥಾಪಿಸೋದು ಇಲ್ಲ. ಸೊ ಇದು ಬಂದುಬಿಟ್ಟು ಮುಖ್ಯವಾಗಿ ಆರ್ಥಿಕ ಸಹಾಯ ಮತ್ತು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗ ಅವಕಾಶವನ್ನು ಒದಗಿಸುವಂಥ ಕಾರ್ಯವನ್ನು ಮಾಡ್ತಾ ಹೋಗುತ್ತೆ. ಸಮ್ಟೈಮ್ ಏನಾಗುತ್ತೆ ಅಂದರೆ ನಿಮಗೆ ಕ್ವಶನ್ ಎಲ್ಲ ಕೂಡ ಅದ್ರದ್ದು ರಿಲೇಟೆಡ್ ಆಗಿಯೇ ಇರುವ ಥರ ಆಲ್ಮೋಸ್ಟ್ ಎಲ್ಲ ಕೂಡ ಕರೆಕ್ಟ್ ಅಂತ ಅನಿಸುತ್ತೆ. ಬಟ್ ನೀವೇನು ಮಾಡಬೇಕಂದ್ರೆ ಅದಕ್ಕೆ ಆಗಿರುವಂಥ ಆನ್ಸರ್ಸ್ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅದನ್ನ ನೀವು ಅಂದರೆ ಒಂದು 99% ಯಾವುದು ಮ್ಯಾಚ್ ಆಗುತ್ತೆ ಅದರಲ್ಲಿ ನೀವು ಟಿಕ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸಮ್ಟೈಮ್ ಅದು 10% ಮ್ಯಾಚ್ ಆಗ್ಬೋದು, ಸಮ್ಟೈಮ್ 20% ಮ್ಯಾಚ್ ಆಗ್ಬೋದು. ಬಟ್ ಇದು ಆ ಎಕ್ಸಾಮಿನರ್ ಅಥವಾ ಇವ್ಯಾಲ್ಯೂಯೇಟರ್ಗೆ ಏನು ಬೇಕಾಗಿರುತ್ತೆ ಅಂದರೆ 99% ಯಾವುದು 100% ಮ್ಯಾಚ್ ಆಗುತ್ತಲ್ಲ, ಸೊ ಆ ಕ್ವಶನ್ಗೆ ಅದೇ ಆನ್ಸರ್ನ ಟಿಕ್ ಮಾಡಬೇಕಾಗುತ್ತೆ. ಆಗ ಮಾತ್ರ ಅದು ಕರೆಕ್ಟ್ ಆಗುತ್ತೆ. ಓಕೆ, ಹೊಲಿಗೆ ತರಬೇತಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಅಭ್ಯರ್ಥಿಯ ಕನಿಷ್ಠ ವಯಸ್ಸು ಎಷ್ಟು ಅಂತ, ಕನಿಷ್ಠ ಮತ್ತು ಗರಿಷ್ಠ ವಯಸ್ಸು ಎಷ್ಟು ಅಂತ. ಓಕೆ, ಇದು ಎರಡು ಸೇರಿಸ್ಕೊಳ್ಳಿ. ಹೊಲಿಗೆ ತರಬೇತಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಅಭ್ಯರ್ಥಿಯ ಕನಿಷ್ಠ ಮತ್ತು ಗರಿಷ್ಠ ವಯಸ್ಸು ಎಷ್ಟು ಅಂತ. ಸೊ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಏಜ್ ಆಫ್ ದ ಫೀಮೇಲ್ ಕ್ಯಾಂಡಿಡೇಟ್ ಫಾರ್ ದ ಹೋಮೇಜ್ ಟ್ರೈನಿಂಗ್ ಸೆಂಟರ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದ್ರದ್ದು ಬಂದುಬಿಟ್ಟು ಮಿನಿಮಮ್ ಬಂದುಬಿಟ್ಟು 18 ಇಯರ್ಸ್ ಆಗಿರಬೇಕು ಆ್ಯಂಡ್ ಮ್ಯಾಕ್ಸಿಮಮ್ ಬಂದುಬಿಟ್ಟು 50 ಇಯರ್ಸ್ ಆಗಿರಬೇಕು. ಓಕೆ, ಸೊ ಕರ್ನಾಟಕದಲ್ಲಿ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ರಾಜ್ಯ ಸರ್ಕಾರದ ನೇಮಕಾತಿಗೆ ಹಿಂದುಳಿದ ವರ್ಗಗಳಿಗೆ ಎಷ್ಟು ಶೇಕಡ ಮೀಸಲಾತಿ ನೀಡಲಾಗಿದೆ ಅಂತ. ಸೊ ಇದು ಬಂದರೆ 28% ಬಂದುಬಿಟ್ಟು ಮೀಸಲಾತಿ ಇದೆ. ಓಕೆ,
ಸೊ ಇನ್ನು ಸಾರ್ವಜನಿಕ ಉದ್ಯೋಗ ಮತ್ತು ಶೈಕ್ಷಣಿಕ ಮೀಸಲಾತಿಗಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶವು ಯಾವ ಸಂವಿಧಾನದ ವಿಧಿಯಡಿಯಲ್ಲಿ ವಿಶೇಷ ನಿಬಂಧನೆಯನ್ನು ಪಡಿತಾ ಹೋಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಸಾರ್ವಜನಿಕ ಮತ್ತು ಉದ್ಯೋಗ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೈದರಾಬಾದ್ ಕರ್ನಾಟಕ ಬಂದ್ಬಿಟ್ಟು ಸೊ ಮೀಸಲಾತಿ 371 ಜೆ ಅಡಿಯಲ್ಲಿ ಬಂದ್ಬಿಟ್ಟು ಏನು ಅವಕಾಶವನ್ನು ಪಡೆಯುತ್ತೆ. ಓಕೆ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ. ಇನ್ನು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳಿಗಾಗಿ ಮೀಸಲಾತಿ ನೀತಿಯನ್ನು ಜಾರಿಗೆ ತರುವ ಇಲಾಖೆ ಯಾವುದು ಅಂತ ಹೇಳಿದ್ದಾರೆ. ಇದು ಪರ್ಟಿಕ್ಯುಲರ್ ಆಗಿ ಯಾವುದ್ರ ಬಗ್ಗೆ ಮಾತಾಡ್ತಿದೆ ಅಂದರೆ ಹಿಂದುಳಿದ ವರ್ಗದ ಬಗ್ಗೆ ಮಾತಾಡ್ತಿದೆ. ಸೊ ಆಬ್ವಿಯಸ್ಲಿ ಬಂದುಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಈ ಒಂದು ಮೀಸಲಾತಿ ನೀತಿಯನ್ನು ಜಾರಿಗೆ ತರುವಂಥ ಇಲಾಖೆ ಆಗಿರುತ್ತೆ. ಯಾವುದು ಸರ್ಕಾರ ಏನು ಇದ್ರ ರಿಲೇಟೆಡ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಇದಕ್ಕೆ ಸಲಹೆಯನ್ನು ನೀಡುವ ಪ್ರಯತ್ನವನ್ನು ಯಾವುದು ಮಾಡ್ತಾ ಹೋಗುತ್ತೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಾಡುತ್ತೆ. ತದನಂತರ ಅದು ಬಂದುಬಿಟ್ಟು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಸರ್ಕಾರ ಒಪ್ಪಿಗೆ ನೀಡಿದ ನಂತರ ಎಗೇನ್ ಕೂಡ ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಂಥ ಜವಾಬ್ದಾರಿ ಕೂಡ ಯಾವುದು ವಹಿಸ್ಕೊಳ್ಳುತ್ತೆ ಅಂದರೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆನೇ ವಹಿಸ್ಕೊಳ್ಳುತ್ತೆ. ಓಕೆ, ಇನ್ನು 68 ಕ್ವಶನ್ ಯಾವುದಾಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬಿ ಆಗಿರುತ್ತೆ. ಓಕೆ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಇನ್ನು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ನಿಯಮಗಳ ಮುಖ್ಯ ಉದ್ದೇಶ ಏನು ಅಂತ. ಓಕೆ, ಕರ್ನಾಟಕ ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಕರ್ನಾಟಕ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ರೂಲ್ ಅಂತ ಕೇಳಿದ್ದಾರೆ. ಸೊ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ನಿಯಮಗಳ ಮುಖ್ಯ ಉದ್ದೇಶ ಏನು ಅಂದರೆ ಇದು ಸಾರ್ವಜನಿಕ ಉದ್ಯೋಗಗಳಲ್ಲಿ ವಿವಿಧ ಸಮುದಾಯಕ್ಕಾಗಿ ಬಂದುಬಿಟ್ಟು ಮೀಸಲಾತಿಯನ್ನು ಅನುಸರಿಸೋದು. ಟು ಔಟ್ಲೈನ್ ರಿಸರ್ವೇಷನ್ ಪಾಲಿಸಿ ಫಾರ್ ವೇರಿಯಸ್ ಕಮ್ಯುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು 69 ಕ್ವಶನ್ ನೋಡ್ತಾ ಹೋಗೋಣ. ಸೊ ಭಾರತೀಯ ಸಂವಿಧಾನದ ಯಾವ ವಿಧಿ ರಾಜ್ಯಗಳ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಗಳ ಮೀಸಲಾತಿಯನ್ನು ಒದಗಿಸ್ತಾ ಹೋಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಬಂದ್ಬಿಟ್ಟು ವಿಧಿ 330 ಬಂದ್ಬಿಟ್ಟು ಆನ್ಸರ್ ಆಗಿರುತ್ತೆ. ಓಕೆ, ಕರ್ನಾಟಕದಲ್ಲಿ ಯಾವ ಇಲಾಖೆ ವಿಶ್ವವಿದ್ಯಾನಿಲಯಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ಮೇಲ್ವಿಚಾರಣೆಯನ್ನು ಮಾಡ್ತಾ ಹೋಗುತ್ತೆ ಅಂತ. ಓಕೆ, ಸೊ ಇಲ್ಲಿ ಯಾಕೆ ಆ ಕ್ವಶನ್ನ ತೊಗೊಂಡಿದ್ದೀನಿ ಅಂದರೆ ರಿಸರ್ವೇಷನ್ ಅನ್ನೋದು ಬಂದುಬಿಟ್ಟು ಎಜುಕೇಷನ್ ಕೂಡ ಸಂಬಂಧಪಟ್ಟಿರೋದ್ರಿಂದ ಸೊ ಈ ರೀತಿ ಕ್ವಶನ್ ಕೂಡ ನಿಮಗೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಈ ಕ್ವಶನ್ನ ತೊಗೊಂಡಿದ್ದೀನಿ. ಓಕೆ, ಸೊ ಇದು ಆಪ್ಷನ್ ಬಿ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಏನಿದೆ ಉನ್ನತ ಶಿಕ್ಷಣ ಇಲಾಖೆ ಬಂದುಬಿಟ್ಟು ಏನು ಕರ್ನಾಟಕದಲ್ಲಿ ಏನು ಉನ್ನತ ಶಿಕ್ಷಣ ಸಂಸ್ಥೆಗಳ ಮೇಲ್ವಿಚಾರಣೆಯನ್ನು ಮಾಡ್ತಾ ಹೋಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದ್ಯಾಟ್. ಏನು ಕರ್ನಾಟಕದಲ್ಲಿ ಮೀಸಲಾತಿ ವ್ಯವಸ್ಥೆಯಲ್ಲಿ ಲಂಬ ಮತ್ತು ಸಮತಲ ಮೀಸಲಾತಿಗಳ ಮುಖ್ಯ ಉದ್ದೇಶ ಏನು ಅಂತ. ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ರಿಸರ್ವೇಷನ್ ಇನ್ ಕರ್ನಾಟಕ ರಿಸರ್ವೇಷನ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ವಿವಿಧ ಸಾಮಾಜಿಕ ವರ್ಗಗಳು ಮತ್ತು ವಿಶೇಷ ಗುಂಪುಗಳ ಪ್ರತಿನಿಧಿಯನ್ನು ಖಚಿತಪಡಿಸುವುದು ಅಂತಾಗಿದೆ. ಅಂದರೆ ಟು ಎನ್ಶ್ಯೂರ್ ರೆಪ್ರೆಸೆಂಟೇಷನ್ಸ್ ಆಫ್ ವೇರಿಯಸ್ ಸೋಷಿಯಲ್ ಕ್ಯಾಟಗರಿ ಆ್ಯಂಡ್ ಸ್ಪೆಷಲ್ ಗ್ರೂಪ್ಸ್ ಅಂತ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 72 ವಿಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಂಟ್ರಡ್ಯೂಸ್ಡ್ ಆರ್ಟಿಕಲ್ 371 ಪ್ರೊವೈಡಿಂಗ್ ಸ್ಪೆಷಲ್ ಸ್ಟೇಟಸ್ ಟು ದ ಹೈದರಾಬಾದ್ ಕರ್ನಾಟಕ ರೀಜನ್ ಅಂತ ಕೇಳಿದ್ದಾರೆ. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ಒದಗಿಸುವಂಥ 371 ಜೆ ಯನ್ನು ಪರಿಚಯಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. ಇದು ಬಂದ್ಬಿಟ್ಟು 98 ಅಮೆಂಡ್ಮೆಂಟ್ ಏನಿದೆ ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ. ಕರ್ನಾಟಕದಲ್ಲಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಪರಿಶಿಷ್ಟ ಜಾತಿ ಅಂದರೆ ಅದು ಓಲ್ಡ್ ಹಳೆಯ ಮೀಸಲಾತಿ ಶೇಕಡಾವಾರು ಎಷ್ಟಿದೆ ಅಂತ. ಸೊ ಪ್ರೆಸೆಂಟ್ಲಿ ಕೇಳ್ತಾ ಇಲ್ಲ, ಸೊ ಓಲ್ಡ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಓಲ್ಡ್ ಬಂದ್ಬಿಟ್ಟು 15% ಇತ್ತು. ಕರ್ನಾಟಕದಲ್ಲಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪರೀಕ್ಷೆಯನ್ನು ನಡೆಸುವಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸೊ ವೃತ್ತಿಪರಿಗೆ ಸಂಬಂಧಪಟ್ಟಂತೆ ಕೋರ್ಸನ್ನು ಅಂದರೆ ಪರೀಕ್ಷೆಯನ್ನು ನಡೆಸುವಂಥ ಸಂಸ್ಥೆ ಬಂದ್ಬಿಟ್ಟು KEA ಆಗಿದೆ. ಭಾರತದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಲಂಬ ಮೀಸಲಾತಿಯ ಉದಾಹರಣೆಯಾಗಿದೆ ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ವರ್ಟಿಕಲ್ ರಿಸರ್ವೇಷನ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಓಕೆ, ವರ್ಟಿಕಲ್ ರಿಸರ್ವೇಷನ್ ಲಂಬ ಮೀಸಲಾತಿಗೆ ಉದಾಹರಣೆಯಾಗಿರೋದು ಯಾವುದು ಅಂದರೆ
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜಾತಿಗಳು SC ಮೀಸಲಾತಿಯಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಮಹಿಳೆಯರ ಮೀಸಲಾತಿ ಆಗಿರ್ಬೋದು, ಅಂಗವಿಕಲರ ಮೀಸಲಾತಿ ಆಗಿರ್ಬೋದು, ಹೋರಾಟಗಾರರಿಗೆ ಸಂಬಂಧಪಟ್ಟಂತೆ ಮೀಸಲಾತಿ ಆಗಿರ್ಬೋದು, ಅದು ಬಂದು ಹಾರಿಜಾಂಟಲಲ್ಲಿ ಬರುತ್ತೆ, ಸೊ ವರ್ಟಿಕಲಲ್ಲಿ ಬರೋದಿಲ್ಲ. ಸೊ ಅದರಿಂದ ಆಪ್ಷನ್ ಬಿ ಮಾತ್ರ ಬಂದ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಸಮತಲ ಮೀಸಲಾತಿ ಕೆಳಗಿನ ಯಾವ ಗುಂಪುಗಳಿಗೆ ಅನ್ವಯವಾಗುತ್ತೆ ಅಂತ, ಹಾರಿಜಾಂಟಲ್ ರಿಸರ್ವೇಷನ್ ಅಪ್ಲೈಸ್ ಇನ್ ಟು ವಿಚ್ ಆಫ್ ದ ಫಾಲೋವಿಂಗ್ ಗ್ರೂಪ್ಸ್ ಅಂತ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಿ ಆಗಿರುತ್ತೆ. ಓಕೆ, ಯಾಕೆ ಇಲ್ಲಿ ಸಿ ಅಂದರೆ ಇಲ್ಲಿ ಬಂದ್ಬಿಟ್ಟು ಮಹಿಳೆಯರು ಮತ್ತು ಅಂಗವಿಕಲರು ಬರ್ತಾರೆ. ಸೊ ರಿಮೈನಿಂಗ್ ಡಿ ಆಗಿರ್ಬೋದು, ಎ ಆಗಿರ್ಬೋದು, ಬಿ ಆಗಿರ್ಬೋದು, ಇದೆಲ್ಲ ಬಂದ್ಬಿಟ್ಟು ಸೊ SC ಆಗಿರ್ಬೋದು, ST ಆಗಿರ್ಬೋದು ಆ್ಯಂಡ್ OBC ಆಗಿರ್ಬೋದು, ಇದೆಲ್ಲ ಬಂದ್ಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ವರ್ಟಿಕಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಿದೆ. ಸೊ ಮತ್ತು ಎಲ್ಲ ಹಾರಿಜಾಂಟಲ್ ಮೀಸಲಾತಿ ಬಂದ್ಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ಮಹಿಳೆಯರು ಮತ್ತು ಅಂಗವಿಕಲರಿಗೆ ಸಂಬಂಧಪಡ್ತಾ ಹೋಗುತ್ತೆ. ಸೊ ಅದರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಕ್ವೆಶನ್ ನಂಬರ್ 78 ಬಗ್ಗೆ ನೋಡ್ತಾ ಹೋಗೋಣ. ಲಂಬ ವರ್ಗಗಳಲ್ಲಿ ಸಮತಲ ಮೀಸಲಾತಿಯನ್ನು ಹೇಗೆ ಜಾರಿ ತರಲಾಗುತ್ತೆ ಅಂತ ಕ್ವೆಶನ್ ಕೇಳಿದ್ದಾರೆ. ಹೌ ಆರ್ ದ ಹಾರಿಜಾಂಟಲ್ ರಿಸರ್ವೇಷನ್ ಇಂಪ್ಲಿಮೆಂಟೆಡ್ ವಿದಿನ್ ದ ವರ್ಟಿಕಲ್ ಕ್ಯಾಟಗರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ ಆಗಿರುತ್ತೆ. ಸೊ ಬೈ ಪ್ರೊವೈಡಿಂಗ್ ರಿಸರ್ವೇಷನ್ ಅಕ್ರಾಸ್ ಆಲ್ ವರ್ಟಿಕಲ್ ಕ್ಯಾಟಗರಿ, ಎಲ್ಲ ಲಂಬ ವರ್ಗಗಳಲ್ಲಿ ಮೀಸಲಾತಿಯನ್ನು ಒದಗಿಸುವುದರ ಮೂಲಕ ಬಂದ್ಬಿಟ್ಟು ಕೊಡ್ತಾ ಹೋಗ್ತಾರೆ. ಅಂದರೆ ಸೊ ವರ್ಟಿಕಲ್ ಅಂದರೆ ಈ ರೀತಿ ಬರುತ್ತೆ, ಕರೆಕ್ಟಾ? ಸೊ ಇದರಲ್ಲಿ ಬಂದ್ಬಿಟ್ಟು ಮೀಸಲಾತಿಯನ್ನು ಅಡ್ಡ ಅಥವಾ ಸಮಾನಾಂತರವಾಗಿ ಕೊಡುವುದರ ಮೂಲಕ, ಅಂದರೆ ಇಲ್ಲಿ ಬಂದ್ಬಿಟ್ಟು OBC ಆದರೂ ಆಗಿರ್ಬೋದು, ಅಥವಾ ಇದು SC ಆಗಿರ್ಬೋದು, ST ಆಗಿರ್ಬೋದು, ಅಥವಾ ಜನರಲ್ ಮೆರಿಟ್ ಆಗಿರ್ಬೋದು. ಸೊ ಇವರಿಗೆಲ್ಲ ಬಂದ್ಬಿಟ್ಟು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಅಡ್ಡ ಅಥವಾ ಸಮಾನಾಂತರವಾಗಿ ಹಾರಿಜಾಂಟಲ್ ಆಗಿ ಬಂದ್ಬಿಟ್ಟು ಇಷ್ಟಿಷ್ಟು ಪರ್ಸೆಂಟೇಜ್ ಬಂದು ಮೀಸಲಾತಿಯನ್ನು ಕೊಡ್ತಾ ಹೋಗ್ತಾರೆ. ಸೊ ಇದು ಮಹಿಳೆಯರಿಗೆ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಸೈನಿಕರಾಗಿರ್ಬೋದು, ಸೊ ಇದೆಲ್ಲ ಬಂದ್ಬಿಟ್ಟು ಕೊಡ್ತಾ ಹೋಗ್ತಾರೆ. ಸೊ ಈ ಮೂಲಕ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಒಂದು ಮೀಸಲಾತಿಯನ್ನು ಬಂದ್ಬಿಟ್ಟು ಲಂಬ ವರ್ಗಗಳಲ್ಲಿ ಸಮತಲ ಮೀಸಲಾತಿಯನ್ನು ಜಾರಿಗೆ ತರ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಇನ್ನು 79 ನೋಡ್ತಾ ಹೋದರೆ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ವಿಶೇಷ ಪ್ರೊವಿಷನ್ಗಳನ್ನು ಮಾಡಲು ರಾಜ್ಯಕ್ಕೆ ಅನುಮತಿ ನೀಡುವಂತಹ ಸಂವಿಧಾನದ ವಿಧಿ ಯಾವುದು? ಇದು ಸಮತಲ ಮೀಸಲಾತಿಯನ್ನು ಸುಲಭಗೊಳಿಸುತ್ತೆ. ಅಂದರೆ ಸಮತಲ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಪ್ರೊವಿಷನ್ ಅಥವಾ ಯಾವ ವಿಧಿ ಬಂದ್ಬಿಟ್ಟು ವಿಶೇಷವಾಗಿ ಬಂದ್ಬಿಟ್ಟು ಮಹಿಳೆಯರಿಗೆ, ಸೊ ಇಲ್ಲಿ ಬಂದ್ಬಿಟ್ಟು ಮಕ್ಕಳಿಗೆ ಬಂದ್ಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ರಿಸರ್ವೇಷನ್ ಅಥವಾ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ಬೋದು. ಅದು ನೀವು ಯಾವುದಾದ್ರೂ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಆಗಿರ್ಬೋದು, ಅದರಲ್ಲಿ ರಿಸರ್ವೇಷನ್ ಪಡ್ಕೊಳ್ಳೋಕ್ಕೆಲ್ಲ ಬಂದ್ಬಿಟ್ಟು ಸಹಾಯ ಆಗೋದು. ಓಕೆ, ಇನ್ನು ಮಹಿಳೆಯರಿಗೆ ಬಂದ್ಬಿಟ್ಟು ಅಷ್ಟೇ. ಸೊ ಇದೆಲ್ಲ ಬಂದ್ಬಿಟ್ಟು ಯಾವ ರೀತಿ ಸಹಾಯ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಹಾರಿಜಾಂಟಲಲ್ಲಿ ಹೆಲ್ಪ್ ಮಾಡಲು ಒಂದು ವಿಧಿ ಒಂದು ಸಹಾಯ ಮಾಡುತ್ತೆ ಅಂದರೆ ಅದು 15(3) ಆಗಿರುತ್ತೆ. ಓಕೆ, 15(3) ಬಂದ್ಬಿಟ್ಟು ಮಹಿಳೆಯರಿಗೆ ಸಂಬಂಧಪಟ್ಟಿರುವಂಥದ್ದು ಅಂತ ಹೇಳ್ಬೋದು. ಅದು ಸಮತಲ ಮೀಸಲಾತಿಗೆ ಅಂತ. ಓಕೆ, ಸೊ ಇನ್ನು ಸಮತಲ ಮೀಸಲಾತಿಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಸೊ ಸಮತಲ ಮೀಸಲಾತಿದು ಮುಖ್ಯ ಉದ್ದೇಶ ಅಂದರೆ ಟು ಎನ್ಶ್ಯೂರ್ ರೆಪ್ರೆಸೆಂಟೇಷನ್ಸ್ ಆಫ್ ಸ್ಪೆಸಿಫಿಕ್ ಗ್ರೂಪ್ ಅಕ್ರಾಸ್ ಆಲ್ ಕ್ಯಾಟಗರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಎಲ್ಲ ವರ್ಗಗಳಲ್ಲಿ ನಿರ್ದಿಷ್ಟ ಗುಂಪುಗಳ ಪ್ರತಿನಿಧಿಯನ್ನು ಖಚಿತಪಡಿಸಲು ಬಂದ್ಬಿಟ್ಟು ಇದರದ್ದು ಮುಖ್ಯ ಉದ್ದೇಶ ಆಗಿರುತ್ತೆ. ಅಂದರೆ ಎಲ್ಲರಿಗೂ ಕೂಡ ಒಂದು ಮೀಸಲಾತಿಯನ್ನು ಒದಗಿಸಬೇಕು ಅನ್ನುವಂಥದ್ದು ಒಂದು ಪರ್ಟಿಕ್ಯುಲರ್ ಗ್ರೂಪಲ್ಲಿ. ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ಅಂದರೆ, ಸೊ ಜನರಲ್ ಮೆರಿಟಲ್ಲಿ ಬಂದುಬಿಟ್ಟು ಕನ್ನಡ ಮೀಡಿಯಮು ಬರ್ತಾರೆ, ಸೊ ರೂರಲ್ ಕೂಡ ಬರ್ತಾರೆ, ಅಂಗವಿಕಲರು ಬರ್ತಾರೆ, ಟ್ರಾನ್ಸ್ಜೆಂಡರು ಬರ್ತಾರೆ, ಸೊ ಜೊತೆಗೆ ಬಂದುಬಿಟ್ಟು ಇದು EWS ನಮ್ಮ ಇಂಡಿಯಾದಲ್ಲಿ ಆದರೆ ಅವರು ಕೂಡ ಬರ್ತಾರೆ. ಸೊ ಎಲ್ಲ ಕೂಡ ಬರ್ತಾ ಹೋಗ್ತಾರೆ, ಕರೆಕ್ಟಾ? ಸೊ ಅದರಿಂದ ಬಂದುಬಿಟ್ಟು ಎಲ್ಲ ವರ್ಗದ ಗುಂಪುಗಳಿಗೆ ಬಂದುಬಿಟ್ಟು ನಿರ್ದಿಷ್ಟ ಒಂದು ಏನು ಪ್ರತಿನಿಧಿತ್ವವನ್ನು ಬಂದುಬಿಟ್ಟು ಖಚಿತಪಡಿಸಬೇಕು. ಅದಕ್ಕೋಸ್ಕರ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೀಸಲಾತಿಗಳ ಸಂದರ್ಭದಲ್ಲಿ ಅಂತರ್ಕಾಲಿಕ ಮೀಸಲಾತಿ ಎಂಬ ಪದ ಏನನ್ನು ಸೂಚಿಸುತ್ತೆ ಅಂತ. ಓಕೆ, ಇಂಟರ್ಲಾಕಿಂಗ್ ರಿಸರ್ವೇಷನ್ ಏನೇ ಹೇಳುತ್ತೆ ಅಂತ. ಓಕೆ, ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಓವರ್ಲ್ಯಾಪಿಂಗ್ ಆಫ್ ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ರಿಸರ್ವೇಷನ್, ಅಂದರೆ ಲಂಬ ಮತ್ತು ಸಮತಲ ಮೀಸಲಾತಿಗಳ ಅತಿಕ್ರಮಣ ಅನ್ನೋದನ್ನ ಬಂದುಬಿಟ್ಟು ಅಂತರ್ಕಾಲಿಕ ಮೀಸಲಾತಿ ಎಂಬ ಪದ ಬಂದುಬಿಟ್ಟು ಸೂಚಿಸ್ತಾ ಹೋಗುತ್ತೆ. ಇಂಟರ್ಲಾಕಿಂಗ್ ರಿಸರ್ವೇಷನ್ ಅಂತ. ಓಕೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ.
ಇದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಭಾರತದಲ್ಲಿ ಲಂಬ ಮತ್ತು ಸಮತಲ ಮೀಸಲಾತಿಗಳ ವ್ಯತ್ಯಾಸಗಳನ್ನು ಸ್ಪಷ್ಟಪಡಿಸಲು ಸುಪ್ರೀಂ ಕೋರ್ಟ್ನ ಯಾವ ಪ್ರಕರಣ ಬಂದು ಹೇಳ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ಬಂದ್ಬಿಟ್ಟು ಬಿ ಆಗಿರುತ್ತೆ, ಸೌರವ್ ಯಾದವ್ ವಿರುದ್ಧ ಉತ್ತರ ಪ್ರದೇಶ ರಾಜ್ಯ. ಸೊ ಇದು ಬಂದ್ಬಿಟ್ಟು ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ಕರ್ನಾಟಕ ಸಾರ್ವಜನಿಕ ಉದ್ಯೋಗದಲ್ಲಿ ಮಹಿಳೆಯರ ಸಮತಲ ಮೀಸಲಾತಿ ಒಟ್ಟು ಮೀಸಲಾತಿಯ ಶೇಕಡಾವಾರು ಎಷ್ಟು ಮತ್ತು ಹೇಗೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಅಂತ. So how does the horizontal reservation for women affects the overall reservation percentage in Karnataka public employment ಅಂತ. ಸೊ ಇದು ಒಟ್ಟು ಮೀಸಲಾತಿ ಶೇಕಡಾವಾರವನ್ನು ಹೆಚ್ಚಿಸುತ್ತೆ ಇಲ್ಲ, ಇದು ಕಡಿಮೆ ಕೂಡ ಮಾಡೋದಿಲ್ಲ, ಇದು ಬಂದ್ಬಿಟ್ಟು ಯಾವುದೇ ರೀತಿ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಸೊ ಇದು ಬಂದ್ಬಿಟ್ಟು ಲಂಬ ಮೀಸಲಾತಿನ ಏನು ದೂರ ಇರಿಸ್ತದೆ ಇಲ್ಲ. ಸೊ ಇದರಿಂದ ಆನ್ಸರ್ ಬಂದ್ಬಿಟ್ಟು ಸೊ ಬಿ ಆಗಿರುತ್ತೆ. ಓಕೆ, ಸೊ ಯಾಕೆ ಬಿ ಆಗಿರುತ್ತೆ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳ್ದಂಗೆ ಸೊ ಒಂದು 15% ಬಂದುಬಿಟ್ಟು ಇದೆ ಅಂತ ಅಂದ್ಕೊಳ್ಳೋಣ. ಸೊ ಈ 15%ಅಲ್ಲೇ ಬಂದುಬಿಟ್ಟು ಅವರಿಗೆ ಹಾರಿಜಾಂಟಲಲ್ಲಿ ಕೊಡ್ತಾ ಹೋಗೋದು, ಕರೆಕ್ಟಾ? ಸೊ ಹಾರಿಜಾಂಟಲ್ ಅದು ಇದು ಏನು ಮಹಿಳೆಯರಿಗಾದರೂ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಗ್ರೂಪ್ಗಳಿಗಾದರೂ ಆಗಿರ್ಬೋದು, ಅದು ರೂರಲ್ ಆಗಿರ್ಬೋದು, ಮಾಜಿ ಸೈನಿಕರಾಗಿರ್ಬೋದು, ಈ ಒಂದು ಪರ್ಸೆಂಟೇಜಲ್ಲೇ ಬಂದುಬಿಟ್ಟು 15%ಅಲ್ಲೇ ಕೊಡ್ತಾ ಹೋಗ್ತಾರೆ, ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ. ಓಕೆ, ಸೊ ಇಷ್ಟಿಷ್ಟು ಪರ್ಸೆಂಟೇಜನ್ನ ಕೊಟ್ಟಾಗ ಈ 15%ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಓಕೆ, ಸೊ ಅದರಿಂದ ಒಟ್ಟು ಮೀಸಲಾತಿಯಲ್ಲಿ ಶೇಕಡಾವಾರು ಯಾವುದೇ ರೀತಿ ಪರಿಣಾಮ ಆಗೋದಿಲ್ಲ. ಓಕೆ, ಸೊ ಕ್ವೆಶನ್ನ ಬಂದು ಕರೆಕ್ಟಾಗಿ ಓದ್ಕೋಬೇಕಾಗುತ್ತೆ. ಸೊ ಸಮ್ಟೈಮ್ ಏನಾಗುತ್ತೆ ಅಂದರೆ ಕ್ವೆಶನಲ್ಲಿ ಸೊ ಮೀಸಲಾತಿಯಲ್ಲಿ ನೀವು ಕನ್ಫ್ಯೂಷನ್ ಆಗ್ತೀರಾ. ಸೊ ಅದರಿಂದ ಸೊ ಯಾವ ರೀತಿ ಕ್ವೆಶನ್ನ ಕೇಳಿದ್ದಾರೆ ಅಂತ ನೋಡ್ಕೊಳ್ಳಿ. ಓಕೆ ಓಕೆ ಸೊ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ನೀಡಲಾಗುವ ವಿದ್ಯಾರ್ಥಿ ವೇತನ ಈ ಕೆಳಗಿನವುಗಳನ್ನು ಒಳಗೊಂಡಿದೆ ಅಂತ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಇದರಲ್ಲಿ ಬಂದುಬಿಟ್ಟು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ವಿದ್ಯಾಸಿರಿ ಮತ್ತು ಶುಲ್ಕ ವಿನಾಯಿತಿ. ಸೊ ಇದೆಲ್ಲ ಕೂಡ ಕರೆಕ್ಟ್ ಆಗುತ್ತೆ. ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಕೊಡ್ತಾರೆ, ಸೊ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಇದೆ, ವಿದ್ಯಾಸಿರಿ ಕೂಡ ಇದೆ, ಫೀಸ್ ವೇವಿಯರ್ ಕೂಡ ಇದೆ, ಸೊ ಶುಲ್ಕ ವಿನಾಯಿತಿ ಕೂಡ ಇದೆ. ಸೊ ಇದೆಲ್ಲ ಕೂಡ ಬಂದುಬಿಟ್ಟು ಆನ್ಸರ್ ಆಗುತ್ತಿದೆ. ಆನ್ಸರ್ ಫಸ್ಟ್ ಇಸ್ ದ ರೈಟ್ ಆನ್ಸರ್. ಅಂದರೆ ಯಾವುದೆಲ್ಲ ವಿದ್ಯಾರ್ಥಿ ವೇತನ ಬಂದುಬಿಟ್ಟು ಈಗ ಪ್ರೆಸೆಂಟ್ಲಿ ನಮ್ಮ ಒಂದು ಇದರಲ್ಲಿ ಇದೆ, ಕರ್ನಾಟಕದಲ್ಲಿ ಇದೆ ಅನ್ನೋವಂಥ ಕ್ವಶನ್ ಕೇಳಿದ್ದಾರೆ. ಪ್ರೀ ಇದೆ, ಪೋಸ್ಟ್ ಇದೆ, ಜೊತೆಗೆ ಬಂದುಬಿಟ್ಟು ವಿದ್ಯಾಸರಿ ಕೂಡ ಇದೆ, ಆ್ಯಂಡ್ ಶುಲ್ಕ ವಿನಾಯಿತಿ ಕೂಡ ಕೊಡ್ತಾ ಹೋಗ್ತಾರೆ. ಇನ್ನು NBCFDC ಇದು ಬಂದುಬಿಟ್ಟು ಯಾವ ಇಲಾಖೆ ಅಥವಾ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಅಂಡರ್ ವಿಚ್ ಡಿಪಾರ್ಟ್ಮೆಂಟ್ ಆರ್ ಮಿನಿಸ್ಟ್ರಿ ಡಸ್ NBCFDC ಫಾಲ್ಸ್ ಅಂತ ಕೇಳಿದ್ದಾರೆ. ಸೊ ಇದು ಬಂದುಬಿಟ್ಟು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅಂಡರ್ಲಿ ಬಂದುಬಿಟ್ಟು ಸೊ ಇದು ಬರ್ತಾ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ. ಓಕೆ, ಸೊ ವೇರ್ ಇಸ್ ದ ಸೆಂಟ್ರಲ್ ಆಫೀಸ್ ಆಫ್ ದ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಲೊಕೇಟೆಡ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬೆಂಗಳೂರಿನಲ್ಲಿದೆ ಅಂತ ಗೊತ್ತಿರಲಿ. ಇನ್ನು ತಹಶೀಲ್ದಾರನು ಹಿಂದುಳಿದ ವರ್ಗ ಮತ್ತು ಇತರ ಹಿಂದುಳಿದಕ್ಕೆ ಸಂಬಂಧಪಟ್ಟಂತೆ ಸ್ವೀಕರಿಸಿದ ಅರ್ಜಿಯನ್ನು ಫಾರಂ ಮುಖಾಂತರ 2 ತಿಂಗಳೊಳಗೆ ಯಾವ ಫಾರಂನ ಮುಖಾಂತರ ನೀಡಬೇಕು ಅಂತ. ಸೊ ಏನಂದರೆ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಏನು ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿ ಅಥವಾ ಆತನ ಪೋಷಕನಾಗಿರ್ಬೋದು, ಸೊ ಅವ್ರು ಏನು ಮಾಡ್ತಾರೆ ಅಂದ್ರೆ ಪರ್ಟಿಕ್ಯುಲರ್ ಒಂದು ಫಾರ್ಮಲ್ಲಿ ಬಂದುಬಿಟ್ಟು ತಹಶೀಲ್ದಾರನಿಗೆ ಬಂದುಬಿಟ್ಟು ಇದು ರಿಕ್ವೆಸ್ಟ್ ಮಾಡ್ತಾ ಹೋಗ್ತಾನೆ. ಸೊ ವಿತಿನ್ 2 ಮಂತ್ಸ್ ಒಳಗೆ ಬಂದುಬಿಟ್ಟು ಅವರು ಏನು ಮಾಡ್ತಾರೆ ಅಂದರೆ ಅವರಿಗೆ ಒಂದು ನಿರ್ದಿಷ್ಟಪಡಿಸಿದಂತಹ ಫಾರ್ಮ್ ಅಥವಾ ಪರ್ಟಿಕ್ಯುಲರ್ ಫಾರ್ಮಲ್ಲಿ ಬಂದುಬಿಟ್ಟು ಆ ಒಂದು ಜಾತಿ ಪ್ರಮಾಣ ಪತ್ರ ಅಥವಾ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀಡ್ತಾ ಹೋಗಬೇಕಾಗುತ್ತೆ. ಸೊ ಅದೇ ಬಂದುಬಿಟ್ಟು ಯಾವ ಫಾರ್ಮಲ್ಲಿ ಕೊಡಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಡಿ ಫಾರ್ಮ್ ಬಂದುಬಿಟ್ಟು SCಗೆ ಕೊಟ್ಟರೆ SC ಮತ್ತು STಗೆ ಬಂದುಬಿಟ್ಟು ಡಿ ಫಾರ್ಮ್ ಕೊಡ್ತಾ ಹೋಗ್ತಾರೆ. ಸೊ ಈ ಫಾರ್ಮಲ್ಲಿ ಬಂದುಬಿಟ್ಟು ಕ್ಯಾಟಗರಿ 1ಗೆ ಕೊಡ್ತಾರೆ ಮತ್ತು F ಫಾರ್ಮಲ್ಲಿ ಬಂದುಬಿಟ್ಟು ಹಿಂದುಳಿದ ವರ್ಗಕ್ಕೆ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಡಿ ಫಾರ್ಮ್ ಬಂದುಬಿಟ್ಟು SC ಮತ್ತು STಗೆ ಕೊಟ್ಟರೆ, ಇನ್ನು ಈ ಫಾರ್ಮ್ ಬಂದುಬಿಟ್ಟು ಕ್ಯಾಟಗರಿ 1ಗೆ ಕೊಡುತ್ತಾರೆ, F ಫಾರ್ಮ್ ಬಂದುಬಿಟ್ಟು OBCಗೆ ಕೊಡ್ತಾ ಹೋಗ್ತಾರೆ.
ಇನ್ನು ಹೆಚ್ಚುವರಿ ಜಾತಿ ಪರಿಶೀಲನಾ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಹೂ ಇಸ್ ದ ಚೇರ್ಮನ್ ಆಫ್ ದ ಅಡಿಷನಲ್ ಕ್ಯಾಸ್ಟ್ ವೆರಿಫಿಕೇಷನ್ ಕಮಿಟಿ ಅಂತ. ಇಲ್ಲಿ ಬಂದುಬಿಟ್ಟು ಜಾತಿ ಪರಿಶೀಲನಾ ಸಮಿತಿಯ ಅಧ್ಯಕ್ಷರು ಅಂದರೆ ಅಲ್ಲಿ ಬಂದುಬಿಟ್ಟು ಯಾರಾಗಿರ್ತಾರೆ ಅಂದರೆ ಸೊ ನಿಮಗೆ ಗೊತ್ತಿರಬೇಕು, ಜಿಲ್ಲಾಧಿಕಾರಿ ಆಗಿರ್ತಾರೆ. ಬಟ್ ಇಲ್ಲಿ ಕ್ವಶನ್ ಕೇಳಿರೋದು ಬಂದುಬಿಟ್ಟು ಹೆಚ್ಚುವರಿ ಜಾತಿ ಪರಿಶೀಲನಾ ಸಮಿತಿ ಅಂದರೆ ಸೊ ಅಡಿಷನಲ್ ಕ್ಯಾಸ್ಟ್ ವೆರಿಫಿಕೇಷನ್ ಕಮಿಟಿದು ಬಂದುಬಿಟ್ಟು ಅಧ್ಯಕ್ಷರು ಯಾರು ಅಂತ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ದರ್ಜೆಗೆ ಕಡಿಮೆ ಇಲ್ಲದ ಅಧಿಕಾರಿ ಆಗಿರ್ತಾರೆ. ಓಕೆ, ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು 3 ಆಗಿರುತ್ತೆ. ಸೊ ಇನ್ನೊಂದು ವಿಷಯ ನೀವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ದರ್ಜೆಗೆ ಕಡಿಮೆ ಇಲ್ಲದ ರಾಜ್ಯ ಸರ್ಕಾರದಿಂದ ನೇಮಕ ಆಗುವಂಥ ಒಬ್ಬ ಅಧಿಕಾರಿ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಸಮ್ಟೈಮ್ ಬಂದುಬಿಟ್ಟು ಆ ರೀತಿ ಕೂಡ ಕೇಳುವಂಥ ಚಾನ್ಸಸ್ ಇದೆ. ಸೊ ಅದರಿಂದ ನಿಮಗೆ ಗೊತ್ತಿರಲಿ. ಪ್ರಸ್ತುತ ಎಷ್ಟು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳಿದೆ ಅಂತ ಇದೆ. ಸೊ ಪ್ರಸ್ತುತ ಬಂದುಬಿಟ್ಟು 46 ಇದ್ದಾರೆ. ಇನ್ನು ನೇಮಕಾತಿ ಪ್ರಾಧಿಕಾರವು ನೇಮಕಾತಿಯಲ್ಲಿನ ಮೀಸಲಾತಿಯನ್ನು ಅನುಸರಿಸುವ ಬಗ್ಗೆ ವಾರ್ಷಿಕ ವರದಿಯನ್ನು ಯಾರಿಗೆ ಸಲ್ಲಿಸಬೇಕು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದು ಬಂದುಬಿಟ್ಟು ಸೆಕ್ರೆಟರಿ ಸ್ಟಾಫ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂದರೆ ಕಾರ್ಯದರ್ಶಿಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗೆ ಬಂದುಬಿಟ್ಟು ಏನು ಮಾಡಬೇಕು ಅಂದರೆ ನೇಮಕಾತಿ ಪ್ರಾಧಿಕಾರದವರು ಬಂದುಬಿಟ್ಟು ವರದಿಯನ್ನು ಸಲ್ಲಿಸಬೇಕು ಅಂತ. ಓಕೆ, ಇನ್ನು ಗಂಗಾ ಕಲ್ಯಾಣ ಯೋಜನೆ ಯಾವಾಗ ಜಾರಿಯಾಗಿದ್ದು ಅಂತ. ಸೊ ಗಂಗಾ ಕಲ್ಯಾಣ ಯೋಜನೆ ಬಂದುಬಿಟ್ಟು 1997ರಲ್ಲಿ ಬಂದುಬಿಟ್ಟು ಜಾರಿ ಆಗ್ತಾ ಹೋಗುತ್ತೆ. ಶ್ರೀ ಸಹಜಿ ರಾಜೀವ್ ಸಮೃದ್ಧಿ ಯೋಜನೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಸೊ ಇದು ಬಂದುಬಿಟ್ಟು ಸ್ವಯಂ ಉದ್ಯೋಗ ಸಾಲ ಯೋಜನೆ ಆಗಿದೆ. ಇಟ್ಸ್ ಅ ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಸ್ಕೀಮ್ ಅಂತ ಇರುತ್ತೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇನ್ನು ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿ ನಿಗಮ ಯಾವಾಗ ಸ್ಥಾಪನೆಯಾಗಿದೆ ಅಂತ. ಇದು ಬಂದು 2014ರಲ್ಲಿ ಬಂದುಬಿಟ್ಟು ಸ್ಥಾಪನೆ ಆಗುತ್ತೆ. ಕರ್ನಾಟಕದಲ್ಲಿ ಒಟ್ಟು 2024ರಂತೆ ಎಷ್ಟು ಆಶ್ರಮ ಶಾಲೆಗಳಿದೆ ಅಂತ ಕ್ವಶನ್ ಇದೆ. 2024. ಓಕೆ, ಸೊ 2024 ಅಂತೆ ಬಂದುಬಿಟ್ಟು ಸೊ 18 ಆಶ್ರಮ ಶಾಲೆ ಇದೆ. ಸೊ ಕ್ವೆಶನ್ನ ಕ್ಲಿಯರಾಗಿ ನೋಡ್ಕೊಳ್ಳಿ. ಇನ್ ಕೇಸ್ ಬಂದುಬಿಟ್ಟು ಇದು ಆಪ್ಷನಲ್ಲಿ 18 ಇತ್ತಿಲ್ಲ ಅಂದರೆ ಅವರು ಹಳೇದನ್ನ ಕೇಳ್ತಾರೆ ಅಂತ ಅರ್ಥ. ಸೊ ಹಳೇದನ್ನು ಬಂದುಬಿಟ್ಟು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಬಟ್ ಪ್ರೆಸೆಂಟ್ಲಿ ಬಂದುಬಿಟ್ಟು 18 ಏನಿದೆ ಬಂದುಬಿಟ್ಟು ಆಶ್ರಮ ಶಾಲೆ ಇದೆ ಅಂತ ನಿಮಗೆ ಗೊತ್ತಿರಲಿ. ಓಕೆ, ಸೊ ಆನ್ಸರ್ ಬಂದುಬಿಟ್ಟು 18 ಇಸ್ ದ ರೈಟ್ ಆನ್ಸರ್ ಇಲ್ಲಿ. ಯಾಕಂದರೆ ಇಲ್ಲಿ 2024 ಬಗ್ಗೆ ಕೇಳೋದ್ರಿಂದ ಇನ್ ಕೇಸ್ ರ್ಯಾಂಡಮ್ ಆಗಿ ಕರ್ನಾಟಕದಲ್ಲಿ ಒಟ್ಟು ಆಶ್ರಮ ಶಾಲೆಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳ್ತಾ ಹೋದರೆ ಸೊ 2024 ಪ್ರೆಸೆಂಟ್ ಅಲ್ಲದೆ 18 ಕೂಡ ಕೊಟ್ಟಿಲ್ಲ ಅಂದರೆ ಇನ್ ಕೇಸ್ 17 ಕೊಟ್ಟಿದ್ದಾರೆ ಅಂದರೆ ಸೊ ಅದು ಕೂಡ ರೈಟ್ ಆಗುತ್ತೆ. ಓಕೆ, ಸೊ ಪ್ರೆಸೆಂಟ್ಲಿ 2024 ಅಂತೆ 18 ಇದ್ದಾರೆ. ಇನ್ ಕೇಸ್ 18 ಇಲ್ಲ ಅಂದರೆ 17 ಇದ್ದರೆ ಸೊ ಅದಕ್ಕೆ ಟಿಕ್ ಮಾಡಿ. ಓಕೆ, ಹಿಂದುಳಿದ ವರ್ಗದಿಂದ ಸೇನಾ ಪೂರ್ವ ತರಬೇತಿ ನೀಡುವಂಥ ಸ್ಥಳಗಳು ಯಾವುದು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂಥ ಯೂತ್ಗಳಿಗೆ ಬಂದುಬಿಟ್ಟು ಸೇನಾ ಪೂರ್ವ ತರಬೇತಿ ನೀಡುವಂಥ ಒಂದು ಯೋಜನೆ ಜಾರಿಯಲ್ಲಿದೆ. ಹಾಗಾದರೆ ಈ ತರಬೇತಿ ಕೇಂದ್ರ ಎಲ್ಲಿ ಯಾವ್ಯಾವ ಸ್ಥಳದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರೆಸೆಂಟ್ಲಿ ಬಂದುಬಿಟ್ಟು ಉತ್ತರ ಕನ್ನಡ, ದಕ್ಷಿಣ ಮತ್ತು ಉಡುಪಿಯಲ್ಲಿ ಬಂದುಬಿಟ್ಟು ಇದಿದೆ. ಸೊ ಅದರಿಂದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇನ್ನು ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿ ನಿಗಮ ಯಾವಾಗ ಸ್ಥಾಪನೆ ಆಗುತ್ತೆ ಅಂತ. ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿ ನಿಗಮ 2014ರಲ್ಲಿ ಬಂದುಬಿಟ್ಟು ಸ್ಥಾಪನೆ ಆಗುತ್ತೆ. ಇನ್ನು ವೀರಶೈವ ಲಿಂಗಾಯತ ಸಮುದಾಯ ಅಭಿವೃದ್ಧಿ ನಿಗಮ PhD ಪೂರ್ಣಾವಧಿಗೆ ಸಂಬಂಧಪಟ್ಟಂತೆ ನೀಡುವ ಯೋಜನೆ ಯಾವುದು ಅಂತ. ಇದು ಬಂದುಬಿಟ್ಟು ಪರಿಪೂರ್ಣದೆಡೆಗೆ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಪರಿಪೂರ್ಣದೆಡೆಗೆ ಅನ್ನುವಂಥ ಅಂದರೆ ಫುಲ್ ಕಂಪ್ಲೀಷನ್ ಅನ್ನುವಂಥ ಒಂದು ಯೋಜನೆ ಅಡಿಯಲ್ಲಿ ಬಂದುಬಿಟ್ಟು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಏನು ಮಾಡುತ್ತೆ ಅಂದರೆ PhD ಯಾರು ಮಾಡ್ತಾರೆ ಪೂರ್ಣಾವಧಿಯಲ್ಲಿ ಅವರಿಗೆ ಬಂದುಬಿಟ್ಟು ಒಂದು ರೀತಿಯಲ್ಲಿ ಸ್ಕಾಲರ್ಶಿಪ್ನ ಕೊಡುವಂಥ, ಮಾಸಿಕವಾಗಿ ಸ್ಕಾಲರ್ಶಿಪ್ನ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಕರ್ನಾಟಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಅಧಿನಿಯಮ 1992 ರಾಜ್ಯಪಾಲರಿಂದ ಬಂದು ಯಾವಾಗ ಸಹಿ ಹಾಕಲ್ಪಟ್ಟಿತು ಅಂತ. ಇದು ಯಾವಾಗ ಜಾರಿಗೆ ಬಂತು ಅಂತ ಕ್ವಶನ್ ಕೇಳ್ತಾ ಇಲ್ಲ. ಸೊ ರಾಜ್ಯಪಾಲರಿಂದ ಬಂದುಬಿಟ್ಟು ಯಾವಾಗ ಬಂದುಬಿಟ್ಟು ಸಹಿ ಹಾಕಲ್ಪಟ್ಟಿತು ಅಂತ ಕೇಳ್ತಾ ಇದ್ದಾರೆ. ಇದು ಬಂದುಬಿಟ್ಟು March 4, 1994 ಬಂದುಬಿಟ್ಟು ಏನಾಗುತ್ತೆ ಅಂದರೆ ಸೊ ಇದನ್ನ ಬಂದುಬಿಟ್ಟು ಸಹಿ ಹಾಕಲ್ಪಡುತ್ತೆ. ಸೊ ಆನ್ಸರ್ ಬಂದುಬಿಟ್ಟು B ಇಸ್ ದ ರೈಟ್ ಆನ್ಸರ್. ಅಂದರೆ March 4, 1991 ಬಂದುಬಿಟ್ಟು ಸಹಿ ಹಾಕಲ್ಪಡುತ್ತೆ. ಇನ್ನು PM ಯಶಸ್ವಿ ಮಾರ್ಗಸೂಚಿಯ ಪ್ರಕಾರ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಪರ್ಟಿಕ್ಯುಲರ್ ಆಗಿ 9 ಮತ್ತು 10ನೇ ತರಗತಿಗೆ ಎಷ್ಟು ನೀಡ್ತಾ ಇದ್ದಾರೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ 9 ಮತ್ತು 10ನೇ ತರಗತಿಗೆ ಪ್ರೆಸೆಂಟ್ಲಿ ಬಂದು ಸೊ 4,000 ಬಂದುಬಿಟ್ಟು ಕೊಡ್ತಾ ಇದ್ದಾರೆ.
ಇನ್ನು ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಬಂದ್ಬಿಟ್ಟು ಯಾವಾಗ ಸ್ಥಾಪನೆ ಆಯಿತು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಸ್ಥಾಪನೆಯಾದ ವರ್ಷ ಬಂದ್ಬಿಟ್ಟು ಡಿಸೆಂಬರ್ 13, 2021 ಬಂದ್ಬಿಟ್ಟು ಇದು ಏನಾಗುತ್ತೆ ಅಂದರೆ ಸ್ಟಾರ್ಟ್ ಆಗುತ್ತೆ. ಸೊ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಸ್ಥಾಪನೆಯಾದ ವರ್ಷ ಡಿಸೆಂಬರ್ 13, 2021 ಆಗಿರುತ್ತೆ. ಸೊ ಇದಿಷ್ಟು ಬಂದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.